ನಾವು ಮೊದಲಿಗೆ ನೋಡೋದಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಯಾವ ಯೋಜನೆ ಅಡಿ ಅಂದ್ರೆ ಶುಲ್ಕ ಮರುಪಾವತಿ. ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆ ಏನಿರಬೇಕು, SC ಅವರು ಅಂದ್ರೆ ಪರಿಶಿಷ್ಟ ಜಾತಿಯವರಾಗಿರ್ಬೇಕು. ಇನ್ಕಮ್ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಇಲ್ಲ ಅದಕ್ಕೆ ಸಮ ಇರಬೇಕು. ಯಾವುದೇ ಕೋರ್ಸ್ ಮಾಡಿದವ್ರಿಗೂ ಸಹ ಇದಕ್ಕೆ ಅಪ್ಲೈ ಮಾಡಬಹುದು. ಅಂದ್ರೆ BA, BBA, BCA, BCom ಯಾವುದೇ ಆಗಿರ್ಬೋದು. ಹಾಗೆ ನಾವು ದಾಖಲೆಗಳು ಅಂದ್ರೆ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ವಿದ್ಯಾರ್ಥಿ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ ವಿತರಿಸಲಾದ 15 ಅಂಕಿಗಳುಳ್ಳ RD ಅಕ್ಷರಗಳಿಂದ ಶುರುವಾಗುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಹಾಗೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಬೇಕು. PUC ವಿದ್ಯಾರ್ಥಿಗಳಿಗೆ SATS ID ಇರಬೇಕು. ಹಾಗೆ ಯಾವ್ದಾದ್ರು ಕೋರ್ಸ್ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಅವರು ಸಲ್ಲಿಸಬೇಕಾಗುತ್ತೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ಗೂ ಸಹ ಸೌಕರ್ಯಗಳಿದೆ. ಹಾಸ್ಟೆಲ್ ಸಹ ಅವ್ರು ಇರ್ಬೋದು. ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ನಾವು ನೋಡೋದಾದ್ರೆ IAS ತಂತ್ರಾಂಶದಲ್ಲಿ ನಮೂದಾಗಿರಬೇಕು. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯು ನಿರ್ವಹಿಸುತ್ತಿರುವ ವಸತಿ ನಿಲಯದಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗಳ ಮಾಹಿತಿಯನ್ನು APA ತಂತ್ರಾಂಶದ ಮೂಲಕ SSB ಕಳಿಸಿರಬೇಕು. ಇಷ್ಟು ಆದ್ರೆ ಅವರು ಹಾಸ್ಟೆಲ್ ಅಲ್ಲಿ ಇರೋ ಫೀಸ್ನು ಸಹ ಇದು ನೋಡ್ಕೊಳ್ಳುತ್ತೆ. ಹಾಗೆ ಅವ್ರಿಗಿರೋಕ್ಕೂ ಸಹ ಸೌಕರ್ಯಗಳನ್ನ ಮಾಡಿಕೊಡುತ್ತೆ. ಹಾಗೆಯೇ ಶುಲ್ಕ ಮರುಪಾವತಿ ಯೋಜನೆ ಮತ್ತು PHD ಸ್ಪೇ ಫಂಡ್ ಯೋಜನೆ ವಿವರಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದರ ಮೂಲಕ ಯಾರು ಹಾಸ್ಟೆಲ್ ಅಲ್ಲಿ ಇರಬೇಕು ಅವರು ಅಪ್ಲೈ ಮಾಡಿ. ಹಾಗೆ ನಾವು ಎರಡನೇ ನೋಡೋದಾದ್ರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ಇದು ಸಹ ಯಾವ ಯೋಜನೆ ಅಂದ್ರೆ ಶುಲ್ಕ ಮರುಪಾವತಿ. ಇದಕ್ಕೆ ಅರ್ಹತೆ ನೋಡೋದಾದ್ರೆ ಪರಿಶಿಷ್ಟ ಪಂಗಡ ಅಂದ್ರೆ ST ಅವರಾಗಿರ್ಬೇಕು. ಇನ್ಕಮ್ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಇಲ್ಲ ಅಷ್ಟೇ ಹೊಂದಿರಬೇಕು. ಇದು ಸಹ ಯಾವುದೇ ಕೋರ್ಸ್ ಮಾಡಿರೋರು ಸಹ ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ಇದಕ್ಕೂ ಸಹ 15 ಅಂಕಿಗಳುಳ್ಳ RD ಸಂಖ್ಯೆ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಬೇಕು. NSP OTR ಆಗಿರ್ಬೇಕು. ಹಾಗೆ PUC ವಿದ್ಯಾರ್ಥಿಗಳಿಗೆ SATS ನಂಬರ್ ಕೂಡ ಇರಬೇಕು. ಹಾಗೆ ಯಾವುದೇ ಏನಾದ್ರು ಕೋರ್ಸ್ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಇರಲೇಬೇಕು. ಅಂದ್ರೆ UCMSL ಆಗಿರ್ಬೋದು, ಯೂನಿವರ್ಸಿಟಿಗಳಲ್ಲಿ ಯಾರ್ಯಾರು ಓದ್ತಾ ಇರ್ತಿರೋ ಅದಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ರೆಸಿಪ್ಟ್ ಆಗಿರ್ಬೋದು. ಹಾಗೆ ವಸತಿ ನಿಲಯ ವೆಚ್ಚ ಇದು ಸಹ ಇರುತ್ತೆ. ಇದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಸಹ ನಡೆಸ್ತಾ ಇದ್ರು ಸಹ ಅದಕ್ಕೆ ನಾವು ಹಾಸ್ಟೆಲ್ನಲ್ಲಿ ದಾಖಲಾಗಿರೋ ಮಾಹಿತಿ SSP HMSS ತಂತ್ರಾಂಶದಲ್ಲಿ ನಮೂದೇನೆ ಆಗಿರಬೇಕು. ಅದ್ರ ಮೇಲೆ ಸಹ ನಾವು ಸ್ಕಾಲರ್ಶಿಪ್ ಪಡಿಬೋದಾಗಿರುತ್ತೆ. ಹಾಗೆ ನಾವು ಮೂರನೇ ನೋಡೋದಾದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಇದು ಸಹ ವಿದ್ಯಾರ್ಥಿ ವೇತನ ಯೋಜನೆ ನೋಡೋದಾದ್ರೆ ಶುಲ್ಕ ರಿಯಾಯಿತಿ ಅಂದ್ರೆ ಯಾರ್ಯಾರು ಅಪ್ಲೈ ಮಾಡ್ಬೋದಂದ್ರೆ ಕ್ಯಾಟಗರಿ 1 ಪ್ರವರ್ಗ 1, ಹಾಗೆ ಅದರ್ಸ್ OBC 2A 3A 3B ಇವರು ಅಪ್ಲೈ ಮಾಡಬಹುದು. ಹಾಗೆ ಕ್ಯಾಟಗರಿ 1 ನಲ್ಲಿ 2.5 LPA ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಇಲ್ಲ 2.5 ಲಕ್ಷ ಇರಬೇಕು. ಹಾಗೆ ಅದರ್ಸ್ OBC ಅವ್ರು ನೋಡೋದಾದ್ರೆ 1 ಲಕ್ಷದ ಒಳಗೆ ಇರಬೇಕು, ಇಲ್ಲ 1 ಲಕ್ಷ ಸಮಾಗಿ ಆದಾಯ ಹೊಂದಿರಬೇಕಾಗುತ್ತೆ ಇವರು. ಹಾಗೆ ಈ ವರ್ಗಕ್ಕೆ ಸೇರಿದ ಏನಾದ್ರು ಹೆಣ್ಮಕ್ಳು ಗೌರ್ಮೆಂಟ್ ಕಾಲೇಜಲ್ಲಿ ಏನಾದ್ರು ಓದ್ತಾ ಇದ್ರೆ ಅವರು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ಕೆ ಅರ್ಹರು ಇರೋದಿಲ್ಲ. ಹಾಗೆ ನಾವು ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಸೇಮ್ RD ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು, ಆಧಾರ್ ಕಾರ್ಡ್. ಹಾಗೆ PUC ವಿದ್ಯಾರ್ಥಿಗಳಿಗೆ SATS ID ಇರಬೇಕು. ಹಾಗೆ ಏನಾದ್ರು ಅವರು ಯೂನಿವರ್ಸಿಟಿಗಳಲ್ಲಾಗ್ಲಿ UCMS ಅಡಿಯಲ್ಲಿ ಏನಾದ್ರು ಓದ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಅವ್ರಿಗೆ ಇರಬೇಕು. ಹಾಗೆ ರೆಸಿಪ್ಟ್ ಇತರೆ ಡಾಕ್ಯುಮೆಂಟ್ಸ್ ಕೂಡ ಅವರು ಇಟ್ಕೊಂಡಿರ್ಬೇಕಾಗುತ್ತೆ. ಹಾಗೆ ಕ್ಯಾಟಗರಿ 1 ಅವರು ಸುಮಾರು 50% ಜಾಸ್ತಿ ಇರ್ಬೇಕಂದ್ರೆ ಪರ್ಸೆಂಟೇಜ್. ಹಾಗೆ ಅದರ್ಸ್ ನೋಡೋದಾದ್ರೆ 60% ಇರ್ಬೇಕು ಕನಿಷ್ಠ. ಹಾಗೆ ಯಾವುದೇ ಕೋರ್ಸ್ ಮಾಡಿರ್ಬೋದು. ಪ್ರೈವೇಟ್ ಸೀಟ್ ಅಂಡ್ ಮ್ಯಾನೇಜ್ಮೆಂಟ್ ಸೀಟ್ ಟೈಪ್ ಅಪ್ಲಿಕೇಶನ್ ಆರ್ ನಾಟ್ ಎಲಿಜಿಬಲ್ ಆಗಿರುತ್ತೆ. ಹಾಗೆ ಸ್ಟೂಡೆಂಟ್ ಹೂ ಆರ್ ನಾಟ್ ಎಲಿಜಿಬಲ್ ಫಾರ್ ಪೋಸ್ಟ್ ಮ್ಯಾಟ್ರಿಕ್ PM ವಿದ್ಯಾರ್ಥಿಗಳು ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಹೊಂದಿರಬಾರ್ದು. ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿ ವೇತನ ಕ್ಯಾಸ್ಟ್ 1 ಅಥವಾ NT ಅಥವಾ SNT ವಿದ್ಯಾರ್ಥಿಗಳು ಅಂದ್ರೆ ಏನೇನು ಅರ್ಹತೆ ಹೊಂದಿರಬೇಕಂದ್ರೆ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳಾಗಿರ್ಬೇಕು. ಹಾಗೆ ಪರ್ಸೆಂಟೇಜ್ ಪ್ರವರ್ಗ 1ಕ್ಕೆ ಅಲೆಮಾರಿ ಅರೆ ಅಲೆಮಾರಿ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳು
ಇದು ಯಾವುದು ಕನ್ಸಿಡರ್ ಮಾಡಿಲ್ಲ, ಇಷ್ಟೇ ಮಿನಿಮಮ್ ಇರ್ಬೇಕು ಅನ್ನೋದು ಇಲ್ಲ. ಯಾರು ಬೇಕಾದ್ರೂ ಈ ಪಂಗಡಕ್ಕೆ ಸೇರಿದವರು ಅಪ್ಲೈ ಮಾಡಬಹುದು. ಹಾಗೆ ಮತ್ತೊಂದು ವಿದ್ಯಾಸಿರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿದ ಹಾಸ್ಪಿಟಲ್ಗಳಿಗೆ ಅರ್ಜಿ ಸಲ್ಲಿಸಿ ಆದರೆ ಒಮ್ಮೆಯೂ ಹಾಸ್ಪಿಟಲ್ ಸೀಟು ಮಂಜೂರಾಗದ OBC ವಿದ್ಯಾರ್ಥಿಗಳು ಪರ್ಸೆಂಟೇಜ್ ಕ್ಯಾಟಗರಿ 1 ಮಿನಿಮಮ್ 55%, ಪ್ರವರ್ಗ 1 ಕನಿಷ್ಠ 55, ಅದರ್ಸ್ ಅವ್ರಿಗೆ 65% ಇರಬೇಕು. ಹಾಗೆ ಹಿಂದುಳಿದ ವರ್ಗಗಳಿಗೂ ಕನಿಷ್ಠ 65% ಇರಬೇಕು. ಇದಕ್ಕೂ ಸಹ ಸೇಮ್ ಡಾಕ್ಯುಮೆಂಟ್ಸ್ ಅಪ್ಲೈ ಆಗುತ್ತೆ. ಹಾಗೆ ನಾವು ಇನ್ನೊಂದು ಅಂದ್ರೆ ವಿದ್ಯಾರ್ಥಿಗಳಿಗಾಗಿ ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿ ವೇತನ ನೋಡೋದಾದ್ರೆ ಕ್ಯಾಸ್ಟ್ 2A 3A 3B ಹಿಂದುಳಿದ ವರ್ಗಗಳು. ಹಾಗೆ ನಾವು ಇನ್ಕಮ್ ನೋಡೋದಾದ್ರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಇಲ್ಲ 2.5 ಲಕ್ಷಕ್ಕಿಂತ ಸಮ ಇರಬೇಕಾಗುತ್ತೆ. ಹಾಗೆ ಯಾವುದೇ ಕೋರ್ಸ್ ಮಾಡಿದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೂ ಸಹ ಡಾಕ್ಯುಮೆಂಟ್ ಸೇಮೇ. ಈ ವೇತನವನ್ನು ಪಡೆಯುವ ವಿದ್ಯಾರ್ಥಿಗಳು ಅಂದ್ರೆ ಪ್ರವರ್ಗ 1 ಸುಮಾರು 60% ಹೊಂದಿರಬೇಕು. ಹಾಗೆ OBC ಅವರು 70% ಹೊಂದಿರಲೇಬೇಕಾಗುತ್ತೆ. ಹಾಗೆ ಯಾರು ಮ್ಯಾನೇಜ್ಮೆಂಟ್ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಆ್ಯಂಡ್ ಕಮಿಟೆಡ್ ನ ಅಡಿಯಲ್ಲಿ ಅಧ್ಯಯನ ಮಾಡುತ್ತಿರುವ OBC ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ವೇತನದ ಯಾವುದೇ ಯೋಜನೆಗಳನ್ನು ಪಡೆಯಲು ಅರ್ಹರಿರುವುದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಹಾಗೆ ನಾವು 4ನೇ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ಸ್ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಇದರಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಜೈನರು, ಸಿಖ್ಖರು, ಪಾರ್ಸಿಗಳು, ಬೌದ್ಧರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಯಾರ್ಯಾರು ಎಷ್ಟೆಷ್ಟು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, ಯಾರ್ಯಾರು ಜನರಲ್ ಡಿಗ್ರಿ ಕೋರ್ಸಸ್ ಮಾಡ್ತಿರ್ತಾರೋ ಅದು ಅವರ ಆದಾಯ 2.0 ಅಂದ್ರೆ 7 ಲಕ್ಷಕ್ಕೂ ಒಳಗಿರ್ಬೇಕು, ಇಲ್ಲ ಅಷ್ಟೇ ಹೊಂದಿರಬೇಕು. ಹಾಗೆ ಯಾರ್ಯಾರು ಪ್ರೊಫೆಷನಲ್ ಆಗಿ PG ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರ್ತಾರೋ ಅವರು 2.5 ಲಕ್ಷ ಹೊಂದಿರ್ಬೇಕಿಲ್ಲ ಅದಕ್ಕಿಂತ ಒಳಗಿರ್ಬೇಕಾಗುತ್ತೆ. ಆಲ್ ಕೋರ್ಸಸ್ ಯಾವುದೇ ಕೋರ್ಸಸ್ ಮಾಡಿದ್ರು ಇದಕ್ಕೆ ಕ್ವಾಲಿಫೈಡ್ ಆಗಿರ್ತಾರೆ. ಹಾಗೆಯೇ ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ 50% ಇವರು ಹೊಂದಿರಲೇಬೇಕಾಗುತ್ತೆ. ಯಾವ್ಯಾವ ದಾಖಲೆಗಳು ಬೇಕಂತ ನೋಡೋದಾದ್ರೆ ಸೇಮ್ ಅಂದ್ರೆ RD ಸಂಖ್ಯೆ ಬೇಕು, NSP ಕಡ್ಡಾಯ ಏನಿರಲ್ಲ ಇವ್ರಿಗೆ, ಬಟ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕಡ್ಡಾಯ, PC ಸ್ಯಾಟ್ಸ್ ನಂಬರ್ ಕಡ್ಡಾಯವಾಗಿರುತ್ತೆ. ಹಾಗೆ ಯಾರಾದ್ರೂ ಕೋರ್ಸ್ಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ UCMS ಆಗಿರ್ಲಿ, ಯೂನಿವರ್ಸಿಟಿಗಳಾಗಿರ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಇವ್ರು ಹೊಂದಿರಬೇಕಾಗುತ್ತೆ. ಹಾಗೆಯೇ ಇಂದಿನ ವರ್ಷಗಳಲ್ಲಿ ಇವರು ಕನಿಷ್ಠ 50% ಉತ್ತೀರ್ಣರಾಗಲೇಬೇಕು. ಹಾಗೆ ನಾವು 5ನೇ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ತಾಂತ್ರಿಕ ಶಿಕ್ಷಣ ಇಲಾಖೆ ಮರುಪಾವತಿ ಅಂದ್ರೆ ಶುಲ್ಕ ಮರುಪಾವತಿ ಯೋಜನೆ ಅಡಿಯಲ್ಲಿ ಅರ್ಹತೆ ಬಂದು ಕ್ಯಾಸ್ಟ್ ST ಅವರಾಗಿರ್ಬೇಕು. ಫ್ಯಾಮಿಲಿ ಇನ್ಕಮ್ 2.5 ಲಕ್ಷದಿಂದ 10 ಲಕ್ಷದ ಒಳಗಿರಬೇಕು. ಹಾಗೆ ಕೋರ್ಸಸ್ ಅಂದ್ರೆ BE, BTech, ಆರ್ಚ್, ME, MTech, MArch ಮತ್ತು ಡಿಪ್ಲೊಮೊ, ಪೊಲಿಟಿಕಲ್ ಅಡ್ಮಿಷನ್ ಈ ತರ KA, CET ಮತ್ತು ಈ ತರ ಓದಿರ್ಬೇಕು. ಈ ತರ ಮುಗಿಸಿದ್ರು ಸಹ ಅಪ್ಲೈ ಮಾಡಬಹುದು. ಹಾಗೆ ನಾವು ದಾಖಲೆಗಳು ನೋಡೋದಾದ್ರೆ ಸೇಮ್ ಅಂದ್ರೆ RD ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ, ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿರುತ್ತೆ. ಹಾಗೆ ಇವರು ಸಂಬಂಧಪಟ್ಟಂತಹ ಅಂದ್ರೆ ಕೋರ್ಸ್ಗಳು ಮಾಡಿರ್ತಾರಲ್ವಾ ಅದಕ್ಕೆ ಸಂಬಂಧಪಟ್ಟಂತಹ ಕಾಲೇಜ್ ಕಡೆಯಿಂದ ಆಗಿರ್ಲಿ, ಯೂನಿವರ್ಸಿಟಿ ಕಡೆಯಿಂದ ಆಗಿರ್ಲಿ ಡಾಕ್ಯುಮೆಂಟ್ಸ್ ಕಡ್ಡಾಯ ಇರಲೇಬೇಕು. ಹಾಗೆ ನಾವು 2ನೇ ನೋಡೋದಾದ್ರೆ ರಕ್ಷಣಾ ದಳ ಶುಲ್ಕ ಮರುಪಾವತಿ. ಇದಕ್ಕೆ ಯಾವುದೇ ಕ್ಯಾಸ್ಟ್ ಆಗಿರ್ಲಿ ಇಷ್ಟೇ ಇನ್ಕಮ್ ಇರ್ಬೇಕು ಅನ್ನೋದು ಇರೋದಿಲ್ಲ. ಯಾವ ಕೋರ್ಸ್ ಮುಗ್ದವ್ರು ಹಾಕ್ಬೋದು ಅಂದ್ರೆ BTech ಆಗಿರ್ಬೋದು, BArch ಆಗಿರ್ಬೋದು, ಡಿಪ್ಲೊಮೊ, ಪಾಲಿಟೆಕ್ನಿಕ್, KEA ಮತ್ತೆ CET ಯಾವುದು ಪಡೆದವರು ಇದನ್ನ ಅಪ್ಲೈ ಮಾಡ್ಬೋದು. ಇದಕ್ಕೂ ಸಹ ಸೇಮ್ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಇರಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹಾಗೆ ಕಾಲೇಜ್ ಅಥವಾ ಯೂನಿವರ್ಸಿಟಿ ಕಡೆಯಿಂದ ಇಲ್ಲಿ ಓದ್ತಾ ಇರೋ ಅನ್ನೋದಕ್ಕೆ ಸ್ವಲ್ಪ ದಾಖಲೆಗಳು ಇರಬೇಕು. ಹಾಗೆ ನಾವು ನೋಡೋದಾದ್ರೆ HIV ಅಥವಾ ಕುಷ್ಠರೋಗ ಪೀಡಿತ ವಿದ್ಯಾರ್ಥಿಗಳು ಅಥವಾ ಕುಷ್ಠರೋಗ ಪೀಡಿತ ಪೋಷಕರ ಮಕ್ಕಳಿಗೆ ಶುಲ್ಕ ಮರುಪಾವತಿ ಮಾಡಲಾಗುತ್ತೆ. ಇದಕ್ಕೆ ಯಾವುದೇ ಕ್ಯಾಸ್ಟ್ ಬೇಕಾಗಿಲ್ಲ ಮತ್ತೆ ಇನ್ಕಮ್ ಇಷ್ಟೇ ಇರಬೇಕಂತ ನಿರ್ಬಂಧ ಇಲ್ಲ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಹಾಗೆಯೇ BA, BTech, ಡಿಪ್ಲೊಮೊ, ಪಾಲಿಟೆಕ್ನಿಕ್ ಯಾವ್ದು ಬೇಕಾದ್ರೂ ಕೋರ್ಸ್ ಆಗಿರ್ಲಿ ಅವ್ರಿಗೆ. ಆದ್ರೆ ಇವರು ಏನಾದ್ರೂ ಬೇರೆ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ಪಡೆದಿದ್ರೆ ಇವರು ಈ ಯೋಜನೆಗೆ ಅಪ್ಲೈ ಮಾಡಕ್ ಆಗೋದಿಲ್ಲ. ಹಾಗೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಆಧಾರ್ ಕಾರ್ಡ್ ಇರಬೇಕು. ಹಾಗೆಯೇ ತಾವು ಓದ್ತಾ ಇರೋ ಕಾಲೇಜ್ ಅಥವಾ ಯೂನಿವರ್ಸಿಟಿಗಳಿಂದ ಯಾವುದಾದ್ರೂ ಒಂದು ಪುರಾವೆ ಇರಬೇಕಂದ್ರೆ ರೆಸಿಪ್ಟ್ ಆಗಿರ್ಬೋದು, ಇನ್ನಿತರ ಡಾಕ್ಯುಮೆಂಟ್ಸ್ಗಳಿರಬೇಕು. ಹಾಗೆಯೇ ನಾವು ಇನ್ನೂ ನೋಡೋದಾದ್ರೆ ಪ್ರತಿಭಾ ಪುರಸ್ಕಾರ. ಇದಕ್ಕೆ ಸಹ ಯಾವುದೇ ಇದೇ ಕ್ಯಾಸ್ಟ್ ಅವ್ರು ಆಗಿರ್ಬೇಕು ಅನ್ನೋದಿಲ್ಲ ಮತ್ತೆ ಇಷ್ಟೇ ಇನ್ಕಮ್ ಇರಬೇಕು ಅನ್ನೋದಿರೋದಿಲ್ಲ. ಇದು ಸಹ BA ಆಗಿರ್ಬೋದು, BTech ಆಗಿರ್ಬೋದು, BArch ಆಗಿರ್ಬೋದು,
KE ಆಗಿರ್ಬೋದು, CET ಇದನ್ನ ಮುಗಿಸಿರ್ಬಹುದು. ಹಾಗೆ ಇದಕ್ಕೂ ಸಹ ಆಧಾರ್ ಕಾರ್ಡ್ ಬೇಕಾಗುತ್ತೆ. BPL ಕಾರ್ಡ್, ವಿದ್ಯಾರ್ಥಿ BPL ಕಾರ್ಡ್ ಹೊಂದಿರಬೇಕಾಗಿರುತ್ತೆ ಕಡ್ಡಾಯ. ಹಾಗೆ ನಾವು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ತಾಂತ್ರಿಕ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಪಡೆದ BPL ಕುಟುಂಬಗಳಿಗೆ ಸೇರಿದ ಪ್ರತಿ ಜಿಲ್ಲೆಯ ಟಾಪ್ 10 ವಿದ್ಯಾರ್ಥಿಗಳು ಸಹ ಪ್ರತಿಭಾ ಪುರಸ್ಕಾರ ಯೋಜನೆ ನೀಡಲಾಗುತ್ತೆ. ಇದು ಸಹ ಪ್ರವೇಶ ಪಡೆದವರಿಗೆ ಮಾತ್ರ, ಅಂದ್ರೆ KET ಅಥವಾ CET ಮೂಲಕ ಪ್ರವೇಶ ಪಡೆದವರಿಗಾಗಿರುತ್ತೆ. ಹಾಗೆ ನಾವು ನೋಡೋದಾದ್ರೆ ಬೇರೆ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಹಾಗೆ ಇದಕ್ಕೂ ಸಹ ಸೇಮ್ ಆಧಾರ್ ಕಾರ್ಡ್ ಹೊಂದಿರಬೇಕು. ಮತ್ತೆ ಹಾಗೆ ಮುಂದೆ ಅವರು ಪದವಿ ಯಾವ ಕಾಲೇಜಲ್ಲಿ ಮಾಡ್ತಿದ್ದಾರೆ ಮತ್ತೆ ಯಾವ ಯೂನಿವರ್ಸಿಟಿ, ಅದು ರೆಸಿಪ್ಟ್ ಏನು ಎನ್ನುವುದರ ಪೂರ್ವ ದಾಖಲೆಗಳನ್ನ ಸಲ್ಲಿಸಬೇಕಾಗಿರುತ್ತೆ. ಹಾಗೆ ನಾವು 5ನೇ ಪಾಯಿಂಟ್ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್, ವೈದ್ಯಕೀಯ ಶಿಕ್ಷಣ ಇಲಾಖೆ. ಇದು ಸಹ ವಿದ್ಯಾರ್ಥಿ ವೇತನ ಯೋಜನೆ ನಡೆಯುತ್ತೆ. ಅರ್ಹತೆ ಮತ್ತು ಅದಕ್ಕೇನೇನು ದಾಖಲೆ ಬೇಕು ಅಂತ ನೋಡೋದಾದ್ರೆ ಶುಲ್ಕ ಮರುಪಾವತಿ ಒಂದನೇದು. ಇದಕ್ಕೆ ST ಅವರು ಸಲ್ಲಿಸಬಹುದು ಅರ್ಜಿನ. ಹಾಗೆ ನಾವು ಇನ್ಕಮ್ ನೋಡೋದಾದ್ರೆ ವಾರ್ಷಿಕ ಆದಾಯ 2.5 ಲಕ್ಷದಿಂದ 10 ಲಕ್ಷದೊಳಗಿರಬೇಕು. ಹಾಗೆ ಯಾರ್ಯಾರು ಹಾಕ್ಬೋದು ಅಂದ್ರೆ MBBS ಆಗಿರಬೇಕು, BDS, MDS, MD ಮತ್ತು MS ವೈದ್ಯಕೀಯ ಕೋರ್ಸ್ಗಳು ಕಂಪ್ಲೀಟ್ ಆಗಿರೋ ಇದಕ್ಕೆ ಹಾಕ್ಬೋದು. ಇದಕ್ಕೂ ಸಹ RD ಜಾತಿ ಮತ್ತು ಆದಾಯ ಪ್ರಮಾಣ ಬೇಕಾಗಿರುತ್ತೆ. ಮತ್ತೆ ಹಾಗೆ ಆಧಾರ್ ಕಾರ್ಡ್, ಹಾಗೆಯೇ ಇತ್ತೀಚಿನ ಕುಟುಂಬದ ವಾರ್ಷಿಕ ಆದಾಯದ ಪ್ರಮಾಣ ಪತ್ರನೂ ಅವಶ್ಯಕವಿರುತ್ತೆ. ಹಾಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿವರಗಳ ದತ್ತಾಂಶವನ್ನು ವಿದ್ಯಾಲಯಗಳು ಅಥವಾ ಶೈಕ್ಷಣಿಕ ಮಂಡಳಿಯಿಂದ NSPTಗೆ ಕಡ್ಡಾಯವಾಗಿ ಕಳಿಸಿರಬೇಕಾಗುತ್ತೆ ಇದಕ್ಕೆ. ಹಾಗೆ ನಾವು ಸ್ಕಾಲರ್ಶಿಪ್ ಇನ್ಸೆಂಟಿವ್ ಮೆಡಿಕಲ್ ನೋಡೋದಾದ್ರೆ ಇದಕ್ಕೆ ಯಾವುದೇ ಕ್ಯಾಸ್ಟ್ ಅಥವಾ ಇಷ್ಟೇ ಆದಾಯ ಹೊಂದಿರಬೇಕು ಅನ್ನೋದೇನು ಇಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡಬಹುದು, ಅಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರು. ಹಾಗೆ ಇದಕ್ಕೆ ಸಹ ದಾಖಲೆಗಳು ವಿದ್ಯಾರ್ಥಿಯ ವಿವರ ಬೇಕಾಗಿರುತ್ತೆ. ಹಾಗೆ ಅವರು USCMS ಅಲ್ಲಿ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಕೂಡ ಅದಕ್ಕೆ ಅವಶ್ಯಕ ಇರುತ್ತೆ. ಹಾಗೆ ಇನ್ನೊಂದು ಪ್ರೋತ್ಸಾಹ ಧನ ವಿದ್ಯಾರ್ಥಿ ವೇತನ ವೈದ್ಯಕೀಯ, ಇದಕ್ಕೂ ಸಹ ನರ್ಸಿಂಗ್ ಕೋರ್ಸ್ಗಳಾಗಿರ್ಬೇಕು, ಸರ್ಕಾರಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದನೂ ಸಹ ಆಗಿರ್ಬೋದು. ಇದಕ್ಕೂ ಸಹ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಹಾಗೆ ವಿದ್ಯಾರ್ಥಿಯ ಶೈಕ್ಷಣಿಕ ವಿವರಗಳ ದತ್ತಾಂಶವನ್ನು ವಿದ್ಯಾಲಯಗಳು ಶೈಕ್ಷಣಿಕ ಮಂಡಳಿಯಿಂದ ದೊರೆಸಲಾಗಿದೆ. ಹಾಗೆ ನಾವು 7ನೇ ನೋಡೋದಾದ್ರೆ ಆಯುಷ್ ಡಿಪಾರ್ಟ್ಮೆಂಟ್, ಅಂದ್ರೆ ಆಯುಷ್ ಇಲಾಖೆ. ಇದು ಸಹ ಯೋಜನೆ ನೋಡೋದಾದ್ರೆ ಶುಲ್ಕ ಮರುಪಾವತಿ, ಇದು ST ಪರಿಶಿಷ್ಟ ಪಂಗಡದವ್ರು ಹಾಕ್ಬೋದು. ಇದು ಇನ್ಕಮ್ ಎಷ್ಟಿರ್ಬೇಕಂದ್ರೆ ಇವ್ರಿಗೆ 2.5 ಲಕ್ಷದಿಂದ 10 ಲಕ್ಷದ ಒಳಗಿರ್ಬೇಕು. ಹಾಗೆ ಕೋರ್ಸ್ ನೋಡೋದಾದ್ರೆ ಆಯುಷ್ ಕಂಪ್ಲೀಟ್ ಆಗಿರ್ಬೇಕು. ಹಾಗೆ ವಿದ್ಯಾರ್ಥಿ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ 15 ಅಂಕಿಗಳುಳ್ಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯ ಇರಬೇಕು. ಹಾಗೆ ಆಧಾರ್ ಕಾರ್ಡ್ ಸಹ ಕಡ್ಡಾಯ ಇರಬೇಕು. ಹಾಗೆ ವಿದ್ಯಾರ್ಥಿಯ ಶೈಕ್ಷಣಿಕ ವಿವರಗಳ ದತ್ತಾಂಶವನ್ನು ವಿಶ್ವವಿದ್ಯಾಲಯಗಳಿಂದ ಅಥವಾ ಶೈಕ್ಷಣಿಕ ಸಂಸ್ಥೆಗಳಿಂದ ತಗೊಂಡಿರ್ಬೇಕಾಗುತ್ತೆ. ಹಾಗೆ ನಾವು 8ನೇ ನೋಡೋದಾದ್ರೆ ಉನ್ನತ ಶಿಕ್ಷಣ ಇಲಾಖೆ, ಅಂದ್ರೆ ಇದು ಸಹ ಶುಲ್ಕ ಮರುಪಾವತಿ ಅಡಿಯಲ್ಲಿರುತ್ತೆ. ಇದನ್ನ SC ST ಅವ್ರು ಅಪ್ಲೈ ಮಾಡ್ಬೋದು. ಇವ್ರ ಇನ್ಕಮ್ ಎಷ್ಟಿರ್ಬೇಕಂದ್ರೆ ವಾರ್ಷಿಕವಾಗಿ 2.5 ಲಕ್ಷದಿಂದ 10 ಲಕ್ಷದ ಒಳಗಿರ್ಬೇಕು. ಹಾಗೆ ಇವರು MBA ಅಥವಾ MCA ಕೋರ್ಸ್ಗಳು ಮಾಡಿರ್ಬೋದು, ಅವ್ರು ಸಹ ಅಪ್ಲೈ ಮಾಡಿರ್ಬೋದು. ಹಾಗೆ ಇದಕ್ಕೂ ಸಹ 15 ಅಂಕಿಗಳುಳ್ಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ. ಆಧಾರ್ ಕಾರ್ಡ್ ಸಹ ಕಡ್ಡಾಯವಾಗಿರುತ್ತೆ. ಹಾಗೆ USCMS ಅಲ್ಲಿ ಅವರು ಓದ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸಹ ದೊರಕಿಸ್ಕೊಡ್ಬೇಕಾಗುತ್ತೆ. ನಂತರ ಸಂಜೀವನ್ನಮ್ಮ ವಿದ್ಯಾರ್ಥಿ ವೇತನ, ಯಾರು ಸೆಕೆಂಡ್ PUCಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೋ ಅವ್ರಿಗೆ ಮಾತ್ರ. ಇದು ಕ್ಯಾಸ್ಟ್ ಅನ್ನೋದಿಲ್ಲ, ಯಾವುದೇ ಆದಾಯ ಇರ್ಬೇಕು ಅನ್ನೋದಿಲ್ಲ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುವಂತದ್ದು. ಓನ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ ಮಾತ್ರ ಹಾಕ್ಬೋದು. ಇವರು ಸರ್ಕಾರಿ ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ಯಾವುದೇ BA ಆಗಿರ್ಲಿ, BCom ಆಗಿರ್ಲಿ, ಈ ತರ ಯಾವುದೇ ಕೋರ್ಸ್ಗಳು ತಗೊಂಡಿದ್ರು ಎಲಿಜಿಬಲ್ ಇರ್ತಾರೆ. SC ST ಮತ್ತು ಕ್ಯಾಟಗರಿ 1 ಅವರು 60% ಇರಬೇಕು. ಹಾಗೆ ಅದರ್ಸ್ 75% ಇದ್ರೆ ಇದಕ್ಕೆ ಅಪ್ಲೈ ಮಾಡಕ್ಕೆ ಅರ್ಹರಾಗಿರ್ತಾರೆ. ಇದಕ್ಕೂ ಸಹ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಹಾಗೆ ವಿದ್ಯಾರ್ಥಿ ಶೈಕ್ಷಣಿಕ ವಿವರಗಳು ದತ್ತಾಂಶಗಳನ್ನ USCMS ಅಲ್ಲಿ ಅಪ್ಲೋಡ್ ಮಾಡಿರೋ ರೆಸಿಪ್ಟ್ ಆಗಿರ್ಬೋದು, ಇನ್ನಿತರ ದಾಖಲೆಗಳು ಸಹ ಕಡ್ಡಾಯವಾಗಿರುತ್ತೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ. ಹಾಗೆ ಸರ್ಕಾರಿ ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ಪದವಿ ಕೋರ್ಸ್ಗಳನ್ನು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಬೋಧನಾ ಶುಲ್ಕ ಮರುಪಾವತಿ ಸಹ ಮಾಡುತ್ತೆ. ಇದಕ್ಕೆ ಯಾವುದೇ ಕ್ಯಾಸ್ಟ್ ಅಂತ ಇಲ್ಲ, ಇನ್ಕಮ್ ಇಷ್ಟೇ ಹಿಂದಿರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಓನ್ಲಿ ಗರ್ಲ್ಸ್ ಮಾತ್ರ ಅಪ್ಲೈ ಮಾಡ್ಬೋದು. ಇದು ಸರ್ಕಾರ ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ಸಾಮಾನ್ಯ ಪದವಿ ಕೋರ್ಸ್ಗಳನ್ನ ಮುಗಿಸಿರ್ಬೇಕಾಗುತ್ತೆ. ಹಾಗೆ ಇವ್ರೇನಾದ್ರೂ ಬೇರೆ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ಪಡೆದಿದ್ರೆ ಅವ್ರು ಇದಕ್ಕೆ ಅಪ್ಲೈ ಮಾಡಕ್ಕೆ ಅರ್ಹರಾಗಿರುವುದಿಲ್ಲ. ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರ್ಬೇಕು, RD ನಂಬರ್ ಕಡ್ಡಾಯವಾಗಿರ್ಬೇಕು. ಹಾಗೆ ಅವರು ಓದ್ತಾ ಇರ್ಬೇಕಾದ್ರೆ
ಅಗತ್ಯವಾದ ದಾಖಲೆಗಳಂದ್ರೆ ಅವರ ರಿಜಿಸ್ಟ್ರೇಷನ್ ಆಗಿರ್ಬೋದು, ರಿಸಿಪ್ಟ್ ಆಗಿರ್ಬೋದು, ಇನ್ನಿತರ ದಾಖಲೆಗಳನ್ನ ಒದಗಿಸ್ಕೊಂಡಿರ್ಬೇಕಾಗುತ್ತೆ. ಹಾಗೆಯೇ ನಾವು ಇನ್ನೊಂದು ನೋಡ್ಬೋದು ಕೆಳಗಡೆ ಯಾರು HIV ಗೆ ತುತ್ತಾಗಿರ್ತಾರೋ ಅಥವಾ ಅವರ ಪೋಷಕರಿಂದ ಒಳಗಾಗಿರ್ತಾರೋ ಮಕ್ಕಳು ಅವ್ರಿಗೂ ಸಹ ವಿದ್ಯಾರ್ಥಿ ವೇತನ ನೀಡಲಾಗುತ್ತೆ. ಅದಕ್ಕೆ ಯಾವುದೇ ಕ್ಯಾಸ್ಟ್ ಬೇಕಾಗಿಲ್ಲ ಮತ್ತೆ ಇಷ್ಟೇ ಆದಾಯ ಹೊಂದಿರಬೇಕು ಅನ್ನೋದಿಲ್ಲ. ಅದಕ್ಕೂ ಸಹ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಹಾಗೆಯೇ RD ನಂಬರ್ ಸಹ ಕಡ್ಡಾಯವಾಗಿರುತ್ತೆ. ಹಾಗೆ ಇವರು ಓದ್ತಾ ಇರುವಂತಹ UGC MES ಪೋರ್ಟಲ್‌ನಲ್ಲಿ ಶೈಕ್ಷಣಿಕ ವಿವರಗಳನ್ನು ಒಳಗೊಂಡಂತೆ ಇನ್ನಿತರ ಮಾಹಿತಿಗಳನ್ನು ಸಹ ಇದಕ್ಕೆ ಒಪ್ಪಿಸಬೇಕಾಗುತ್ತೆ. ಹಾಗಾಗಿ ಇವರು ಅಪ್ಲೈ ಮಾಡಕ್ಕೆ ಅರ್ಹರಾಗಿರ್ತಾರೆ. ಹಾಗೆ ನಾವು ಸರ್ CV ರಾಮನ್ ವಿದ್ಯಾರ್ಥಿ ವೇತನ ಯೋಜನೆ ಅಂದ್ರೆ ಯಾರು ಸೆಕೆಂಡ್ PUC ಹೆಚ್ಚಿನ ಅಂಕಗಳನ್ನ ಗಳಿಸಿರ್ತಾರೋ ಅವ್ರು ಇದಕ್ಕೆ ಅರ್ಹರಾಗಿರ್ತಾರೆ. ಹಾಗೆಯೇ ಸರ್ಕಾರದ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ವಿಜ್ಞಾನ ಕೋರ್ಸ್ ವ್ಯಾಸಂಗ ಮಾಡೋರು ಇದಕ್ಕೆ ಅಪ್ಲೈ ಮಾಡಬಹುದು. ಆಯ್ತಾ? ಹಾಗೆ ಇದಕ್ಕೂ ಸಹ ಯಾವುದೇ ಕ್ಯಾಸ್ಟ್ ಅಂತ ಇಲ್ಲ, ಇಷ್ಟೇ ಆದಾಯ ಹೊಂದಿರಬೇಕಂತಿಲ್ಲ. ಇದಕ್ಕೆ ಸರ್ಕಾರ ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳು ಅಂದ್ರೆ ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು, ಸಸ್ಯಶಾಸ್ತ್ರ, ಭೂವಿಜ್ಞಾನ, ಗಣಿತ, ಪ್ರಾಣಿಶಾಸ್ತ್ರ ಯಾವುದಾದ್ರೂ 2 ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿರಲೇಬೇಕು. SC ST ಶೇಕಡ 60% ಹೊಂದಿರಬೇಕು. ಅದರ್ಸು 65% ಹೊಂದಿರಬೇಕು. ಇದಕ್ಕೂ ಸಹ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಹಾಗೆ ವಿದ್ಯಾರ್ಥಿಯ ಬೋನಾಫೈಡ್ ದತ್ತಾಂಶವನ್ನು ವಿಶ್ವವಿದ್ಯಾಲಯಗಳು ಖಚಿತಪಡಿಸಿರ್ಬೇಕು. ಹಾಗೆ ಇವ್ರೇನಾದ್ರೂ ಬೇರೆ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ಪಡೆದಿದ್ರೆ ಅವರು ಇದಕ್ಕೆ ಹಾಕೋಕೆ ಅರ್ಹರಾಗಿರೋದಿಲ್ಲ. ಹಾಗೆ ನಾವು 9ನೇ ನೋಡೋದಾದ್ರೆ ಕರ್ನಾಟಕ ಸ್ಟೇಟ್ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕಡೆಯಿಂದನೂ ಸಹ ಸ್ಕಾಲರ್ಶಿಪ್ಗಳಿವೆ. ಯಾರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂದ್ರೆ ಬ್ರಾಹ್ಮಣರು ಕಡ್ಡಾಯವಾಗಿ EWS ಪ್ರಮಾಣ ಪತ್ರದ ವಿವರಗಳನ್ನು ನಮೂದಿಸಿರಲೇಬೇಕು. ಇವರ ವಾರ್ಷಿಕ ಆದಾಯ 8 ಲಕ್ಷ ಇರಬೇಕು, ಇಲ್ಲ 8 ಲಕ್ಷ ಸಮ ಆಗಿರ್ಬೇಕಾಗುತ್ತೆ. ಹಾಗೆ ಇವ್ರು ಯಾವುದೇ ಕೋರ್ಸ್ ಮಾಡಿದ್ರು ಸಹ ಅಂದ್ರೆ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಮಿಕ್ಸ್ಡ್ ಆಗಿರ್ಬೋದು ಮಾಡಿದ್ರು ಸಹ ಇವ್ರು ಅಪ್ಲೈ ಮಾಡ್ಬೋದು. ಇವ್ರಿಗೂ ಸಹ ಅಂದ್ರೆ ವಿದ್ಯಾರ್ಥಿ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ ವಿತರಿಸಲಾದ RD ನಂಬರ್ ಅಂದ್ರೆ 15 ಸಂಖ್ಯೆ RD ನಂಬರ್ ಕಡ್ಡಾಯವಾಗಿ ಆಗಿರುತ್ತೆ. ಹಾಗೆ ಇವರು EVS ಕಡ್ಡಾಯ ಪ್ರಮಾಣ ಪತ್ರ ಇರಲೇಬೇಕು. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಲೇಬೇಕು. ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಲಿಂಕ್ ಹಾಗೆ ನಾವು 10ನೇ ನೋಡೋದಾದ್ರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ, ಇವ್ರಿಗೂ ಸಹ ಯೋಜನೆಗಳಿವೆ. ಹಾಗೆ ಇವರ ನೋ ಕ್ಯಾಸ್ಟ್ ಅಥವಾ ಇನ್ಕಮ್ ಇಷ್ಟೇ ಇರಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಇವ್ರಿಗೆ UDID ಪ್ರಮಾಣ ಪತ್ರದ ಸಂಖ್ಯೆ ಕಡ್ಡಾಯವಾಗಿರುತ್ತೆ. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಸಹ ಕಡ್ಡಾಯವಾಗಿರುತ್ತೆ. ಹಾಗೆ PUC ಸ್ಟೂಡೆಂಟ್ SATS ನಂಬರ್ ಸಹ ಕಡ್ಡಾಯವಾಗಿರ್ಬೇಕು. ಅರ್ಜಿ ಸಲ್ಲಿಸುವವರು ಅಂಗವಿಕಲರಾಗಿರ್ಬೇಕು. ಹಾಗೆ ಇವರು ಯಾವ್ಯಾವ ಡಾಕ್ಯುಮೆಂಟ್ನ ಸಲ್ಲಿಸ್ಬೇಕಂದ್ರೆ UDID ಕಾರ್ಡ್ ಅವಶ್ಯಕವಾಗಿರ್ಬೇಕು ಇವ್ರ ಹತ್ರ. ಹಾಗೆ ಆಧಾರ್ ಕಾರ್ಡ್ ಸಹ ಅವಶ್ಯಕವಾಗಿರುತ್ತೆ. ಹಾಗೆ ಇವ್ರು ಏನಾದ್ರು ಅಟ್ ಪ್ರೆಸೆಂಟ್ ಓದ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ UGC MES ದಾಖಲೆಗಳನ್ನು ಸಹ ಇವರು ಸಲ್ಲಿಸಬೇಕಾಗುತ್ತೆ. ಹಾಗೆ ನಾವು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ನೋಡೋದಾದ್ರೆ ಶೈಕ್ಷಣಿಕ ನೆರವು, ಇದಕ್ಕೂ ಸಹ ಯಾವುದೇ ಜಾತಿ ಅಂತ ಇರೋದಿಲ್ಲ. ಹಾಗೆ ಇಷ್ಟೇ ಆದಾಯ ಹೊಂದಿರ್ಬೇಕಂತಿಲ್ಲ. ಯಾವುದೇ ಕೋರ್ಸ್ ಮಾಡಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕಂದ್ರೆ ಪೋಷಕರು ತಮ್ಮ ಹೆಸರಿನಲ್ಲಿ ಕಾರ್ಮಿಕ ಕಟ್ಟಡ ನಿರ್ಮಾಣ ID ಕಾರ್ಡ್ ಅನ್ನು ಹೊಂದಿರಬೇಕು. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಹೊಂದಿರಬೇಕು. ಹಾಗೆ PUC ವಿದ್ಯಾರ್ಥಿಗಳಿಗೆ SATS ನಂಬರ್ ಕಡ್ಡಾಯವಾಗಿರುತ್ತೆ. ಅಂತಹ ವಿದ್ಯಾರ್ಥಿಗಳು ಕಾರ್ಮಿಕರ ಕುಟುಂಬದಲ್ಲಿ ಹುಟ್ಟಿದಂತ ಮಕ್ಕಳಲ್ಲಿ ಇಬ್ಬರು ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕೆ ಅರ್ಹರಾಗಿರ್ತಾರೆ. ಹಾಗೆ ನಾವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ನೋಡೋದಾದ್ರೆ ಇದಕ್ಕೂ ಸಹ ಯಾವುದೇ ಇದೇ ಕ್ಯಾಸ್ಟ್ ಅನ್ನೋದಿಲ್ಲ. ಹಾಗೆ ಇಷ್ಟೇ ಇನ್ಕಮ್ ಹೊಂದಿರ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಕೋರ್ಸ್ ಮಾಡಿದವ್ರು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕಂದ್ರೆ ವಿದ್ಯಾರ್ಥಿಯು ಕಡ್ಡಾಯವಾಗಿ ಕುಟುಂಬದ ತಂತ್ರಾಂಶದಲ್ಲಿ ನೋಂದಣಿ ಆಗಿರ್ಬೇಕಾಗುತ್ತೆ. ಹಾಗೆಯೇ ಅಕೌಂಟ್ ಕ್ರಿಯೇಷನ್ ಇನ್ SSP ಅಲ್ಲಿ ಇವ್ರ ಅಕೌಂಟ್ ಕ್ರಿಯೇಟ್ ಆಗಿರ್ಬೇಕು. ಹಾಗೆಯೇ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಥವಾ ಕೃಷಿ ಕಾರ್ಮಿಕ ರೈತ ವಿದ್ಯಾನಿಧಿಯಲ್ಲಿ CMRVN ವಿದ್ಯಾರ್ಥಿಯು ಕೃಷಿ ಕುಟುಂಬಕ್ಕೆ ಸೇರಿದವರಾಗಿದ್ದು ಆ ಕುಟುಂಬದ ಯಾರಾದರೂ ಒಬ್ಬರ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕು. ಹಾಗೆ ಆ ವಿದ್ಯಾರ್ಥಿಯ ಕುಟುಂಬವು ಕುಟುಂಬ ತಂತ್ರಜ್ಞಾನದಲ್ಲಿ ದಾಖಲಾಗಿದ್ದು ಫ್ರೂಟ್ಸ್ ID ವಿತ್ ಲ್ಯಾಂಡ್ ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ. ಹಾಗೆ ALRVN ಅಂದ್ರೆ ವಿದ್ಯಾರ್ಥಿಯ ಕುಟುಂಬವು ಕುಟುಂಬದ ತಂತ್ರಾಂಶದಲ್ಲಿ ದಾಖಲಾಗಿದ್ದು ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಇಬ್ಬರ ಹೆಸರಿನಲ್ಲಿ MG ನರೇಗಾ ಕಾರ್ಡ್ ಅನ್ನು ಹೊಂದಿರುವ ಕೃಷಿ ಕಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಭೂ ರಹಿತ ಕೃಷಿ ಕಾರ್ಮಿಕರ ಮಕ್ಕಳು ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಇವರು SSP ನಲ್ಲಿ ಖಾತೆ ರಚನೆ ಮಾಡಿರ್ಬೇಕಾಗುತ್ತೆ. ಇವರ ಷರತ್ತುಗಳು ಏನೇನಿರುತ್ತೆ ಅಂದ್ರೆ ವಿದ್ಯಾರ್ಥಿ ವೇತನವನ್ನು ಬೇರೆ ಯಾವುದೇ ಇಲಾಖೆ ಅಥವಾ ಯೋಜನೆಗಳಿಂದ ಪಾವತಿಸಬಾರ್ದು.
ಕುಟುಂಬವು ಕೃಷಿ ಭೂಮಿಯನ್ನು ಹೊಂದಿರುವ ಅಥವಾ ಪೋಷಕರು ಕೃಷಿ ಕಾರ್ಮಿಕರಾಗಿರುವ ವಿದ್ಯಾರ್ಥಿಗಳಿಗೆ ಆದಾಯ ಪ್ರಮಾಣ ಪತ್ರದ ವಿವರಗಳನ್ನು ನಮೂದಿಸುವುದು ಕಡ್ಡಾಯವಾಗಿರುತ್ತೆ. ಇವ್ರ ಇನ್ಕಮ್ 2.5 ಲಕ್ಷ ಇರಬೇಕು, ಇಲ್ಲ ಅದಕ್ಕೆ ಸಮವಾಗಿರ್ಬೇಕಾಗುತ್ತೆ. ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಂದ್ರೆ ವಿದ್ಯಾರ್ಥಿಯು CMRVN ಮತ್ತು ALRVN ಹೊಂದಿರಬೇಕಾಗಿರುತ್ತೆ. ಹಾಗೆಯೇ ವೃತ್ತಿಪರ ಕೋರ್ಸ್ನ ಪ್ರಥಮ ದರ್ಜೆ ಅಥವಾ ಡಿಪ್ಲೊಮಾ ಲೆಟರಲ್ ಪ್ರವೇಶದ ಮೂಲಕ ಪ್ರವೇಶಾತಿ ಪಡೆದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಕೌನ್ಸೆಲಿಂಗ್ ವಿವರಗಳ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ವಿದ್ಯಾರ್ಥಿಯ ಶೈಕ್ಷಣಿಕ ವಿವರಗಳ ದತ್ತಾಂಶವನ್ನು ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಮಂಡಳಿಯಿಂದ UECMS ಅಥವಾ SSPಗೆ ಕಡ್ಡಾಯವಾಗಿ ಕಳುಹಿಸಿರಬೇಕಾಗಿರುತ್ತೆ. ಇದೆಲ್ಲ ದಾಖಲೆಗಳನ್ನ ಹೊಂದಿರಬೇಕಾಗುತ್ತೆ. ಹಾಗೆಯೇ ನಾವು ಮುಖ್ಯಮಂತ್ರಿ ನೇಕಾರ ವಿದ್ಯಾನಿಧಿ ಯೋಜನೆ ನೋಡೋದಾದ್ರೆ ಅಂದ್ರೆ ಮುಖ್ಯಮಂತ್ರಿ ನೇಕಾರ ವಿದ್ಯಾನಿಧಿ, ಇದಕ್ಕೆ ಯಾವುದೇ ಜಾತಿ ಅಥವಾ ಆಧಾರದ ನಿರ್ಬಂಧ ಇರುವುದಿಲ್ಲ. ಯಾವುದೇ ಕೋರ್ಸ್ ಮಾಡಿದ್ರು ಸಹ ಅಪ್ಲೈ ಮಾಡಬಹುದು. ಇದರಲ್ಲಿ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯವರು ಕೈಮಗ್ಗ ಅಥವಾ ಜವಳಿ ಇಲಾಖೆ ದತ್ತಾಂಶದಲ್ಲಿ ಕೆಲಸ ಮಾಡಿರ್ಬೇಕಾಗಿರುತ್ತೆ. ಹಾಗಿದ್ದವ್ರು ಮಾತ್ರ ಅವ್ರು ಅಪ್ಲೈ ಮಾಡಬಹುದು. ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಂದ್ರೆ ವಿದ್ಯಾರ್ಥಿಯು ಕಡ್ಡಾಯವಾಗಿ ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿ ಆಗಿರ್ಬೇಕಾಗುತ್ತೆ. ಹಾಗೆ ವೃತ್ತಿಪರ ಕೋರ್ಸ್ನ ಪ್ರಥಮ ವರ್ಷ ಅಥವಾ ಡಿಪ್ಲೊಮಾ ಲೆಟರಲ್ ಪ್ರವೇಶದ ಮೂಲಕ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಯ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಕೌನ್ಸೆಲಿಂಗ್ ವಿವರಗಳ ಮೂಲಕ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ UECMS ನಿಂದ ವಿದ್ಯಾರ್ಥಿಗಳು ನೋಂದಣಿ ಆಗಿರಬೇಕು. ಇದರ ಮೂಲಕ ಅಪ್ಲಿಕೇಶನ್ ಹಾಗೆಯೇ ನಾವು ಮುಖ್ಯಮಂತ್ರಿ ಆಟೋ ಕ್ಯಾಬ್ ಚಾಲಕರ ವಿದ್ಯಾನಿಧಿ ಯೋಜನೆ ನೋಡೋದಾದ್ರೆ ಅಂದ್ರೆ ಮುಖ್ಯಮಂತ್ರಿ ಆಟೋ ಅಥವಾ ಕ್ಯಾಬ್ ಚಾಲಕರ ವಿದ್ಯಾನಿಧಿ ಯೋಜನೆ ಆಗಿರುತ್ತೆ. ಇದಕ್ಕೂ ಸಹ ಯಾವುದೇ ಕ್ಯಾಸ್ಟ್ ಅಥವಾ ಇಷ್ಟೇ ಆದಾಯ ಹೊಂದಿರಬೇಕು ಅನ್ನೋದಿಲ್ಲ. ಇದು ಸಹ ಯಾವುದೇ ಕೋರ್ಸ್ ಮಾಡಿರೋರು ಸಹ ಅಪ್ಲೈ ಮಾಡಬಹುದು. ಇದಕ್ಕೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯವರು ಸಾರಿಗೆ ಇಲಾಖೆ ದತ್ತಾಂಶದಲ್ಲಿ ಹಳದಿ ಬ್ಯಾಡ್ಜ್ ಹೊಂದಿರುವ ಆಟೋ ಅಥವಾ ಕ್ಯಾಬ್ ಚಾಲಕನಾಗಿ ಅಂದ್ರೆ ಸೇವಾ ಸಿಂಧು ಮೂಲಕ ದಾಖಲಾಗಿರ್ಬೇಕಾಗಿರುತ್ತೆ. ಇವರು ಯಾವ್ಯಾವ ದಾಖಲೆ ಸಲ್ಲಿಸಬೇಕಂದ್ರೆ ವಿದ್ಯಾರ್ಥಿಯು ಕಡ್ಡಾಯವಾಗಿ ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿ ಆಗಿರಬೇಕು. ಹಾಗೆ ವೃತ್ತಿಪರ ಕೋರ್ಸ್ನ ಪ್ರಥಮ ವರ್ಷ ಅಥವಾ ಡಿಪ್ಲೊಮಾ ಲೆಟರಲ್ ಪ್ರವೇಶದ ಮೂಲಕ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಯ ವರ್ಷದ ವಿದ್ಯಾರ್ಥಿಗಳು ಕೌನ್ಸೆಲಿಂಗ್ ವಿವರಗಳ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ನಂತರ ಮೀನುಗಾರಿಕೆ ಇಲಾಖೆ ಅಂದ್ರೆ ಮುಖ್ಯಮಂತ್ರಿ ಮೀನುಗಾರ ವಿದ್ಯಾನಿಧಿ ಯೋಜನೆ ಸಹ ಇದೆ. ಇದಕ್ಕೂ ಸಹ ಯಾವುದೇ ಕ್ಯಾಸ್ಟ್ ಹೊಂದಿರ್ಬೇಕಂತಾನೆ ಇಲ್ಲ. ಹಾಗೆಯೇ ಇಷ್ಟೇ ಇನ್ಕಮ್ ಇರ್ಬೇಕನ್ನೋದು ಇಲ್ಲ. ಇದು ಸಹ ಯಾವುದೇ ಕೋರ್ಸ್ ಮಾಡಿರೋರು ಸಹ ಅಪ್ಲೈ ಮಾಡಬಹುದು. ಇದರಲ್ಲಿ ವಿದ್ಯಾರ್ಥಿಯು ಯಾವುದೇ ಮೀನುಗಾರಿಕೆ ಉದ್ಯೋಗದಲ್ಲಿ ತೊಡಗಿರುವ ಪೋಷಕರ ಮಕ್ಕಳಾಗಿರ್ಬೇಕಾಗಿರುತ್ತೆ. ಹಾಗೆ ಇದಕ್ಕೆ ಸಹ ಯಾವ್ದು ಡಾಕ್ಯುಮೆಂಟ್ಸ್ ಬೇಕಂದ್ರೆ ವಿದ್ಯಾರ್ಥಿಯು ಕಡ್ಡಾಯವಾಗಿ ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿ ಆಗಿರ್ಬೇಕಾಗಿರುತ್ತೆ. ಹಾಗೆಯೇ ಜಮೀನು ಇಲ್ಲದ ಫ್ರೂಟ್ಸ್ ID ಹೊಂದಿರಬೇಕು. ಆದರೆ ಮೀನುಗಾರ ಎಂದು ಗುರುತಿಸಲಾಗಿರಬೇಕು. ನಂತರ ವಿದ್ಯಾರ್ಥಿ ಆಧಾರ್ ಕಡ್ಡಾಯವಾಗಿರುತ್ತೆ. PUC ವಿದ್ಯಾರ್ಥಿಗಳಿಗೆ SATS ID ಕಡ್ಡಾಯವಾಗಿರುತ್ತೆ. ಅವ್ರು ಏನಾದ್ರು ಬೇರೆ ಕೋರ್ಸ್ಗಳು ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ರೆಸಿಪ್ಟ್ ಆಗಿರ್ಬೋದು ಮತ್ತೆ ಕಾಲೇಜ್ ಕಡೆಯಿಂದ ವಿವಿಧ ದಾಖಲೆಗಳನ್ನ ಸಲ್ಲಿಸಬೇಕಾಗಿರುತ್ತೆ. ಹಾಗೆ ಕೊನೆಯದಾಗಿ ವಿಶೇಷ ಸೂಚನೆ ಏನಂದ್ರೆ ಈ ಯೋಜನೆಯು ಟಾಪ್ ಅಪ್ ಯೋಜನೆಯಲ್ಲ. ವಿದ್ಯಾರ್ಥಿ ಬೇರೆ ಯಾವುದೇ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ಪಡೆದರೆ ಮೀನುಗಾರರ ವಿದ್ಯಾನಿಧಿ ಇಲಾಖೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದಿಲ್ಲ. ವಿದ್ಯಾರ್ಥಿ ಯಾವುದಾದ್ರೂ ಒಂದು ಯೋಜನೆಯಡಿಯಲ್ಲಿ ಮಾತ್ರ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದಾಗಿರುತ್ತೆ. ಧನ್ಯವಾದಗಳು.